ವಿರುದ್ಧ ಮುಗಿಬಿದ್ದಂತಹ ಮಹೇಶ್ ಟಿತಿಮ್ರೂಡಿ ನನ್ನನ್ನು ಟಾರ್ಗೆಟ್ ಮಾಡಿ ಕೇಸ್ ಮಾಡಿದ್ದಾರೆ ಅಂತ ಹೇಳಿ ದೂರು. ರಾಷ್ಟ್ರೀಯ ಮಾನವ ಹಕ್ಕು ಆಯೋಗಕ್ಕೆ ದೂರು ಕೊಟ್ಟಿರುವಂತಹ ತಿಮ್ರೂಡಿ ಅಧಿಕಾರ ದುರುಪಯೋಗ ಮಾಡಿಕೊಂಡು ಪೊಲೀಸರ ದಬ್ಬಾಳಿಕೆಯಂತೆ ಪೊಲೀಸರ ವಿರುದ್ಧ ತಿರುಗಿ ಬಿದ್ದಂತಹ ಮಹೇಶ್ ಟಿತಿಮ್ರೂಡಿ ನನ್ನನ್ನ ಟಾರ್ಗೆಟ್ ಮಾಡಿ ಕೇಸ್ ಹಾಕ್ತಾ ಇದ್ದಾರೆ ಅಂತ ಹೇಳಿ ದೂರು. ರಾಷ್ಟ್ರೀಯ ಮಾನವ ಹಕ್ಕು ಆಯೋಗಕ್ಕೆ ದೂರು ಕೊಟ್ಟಿರುವಂತಹ ತಿಮ್ರೂಡಿ ಅಧಿಕಾರ ದುರುಪಯೋಗ ಮಾಡಿಕೊಂಡು ಪೊಲೀಸರ ದಬ್ಬಾಳಿಕೆ ಸಿಕ್ಕ ವಿಚಾರಗಳೆಲ್ಲ ಕೇಸ್ ಹಾಕಿ ಹಿಂಸೆ ಕೊಡುತ್ತಿದ್ದಾರೆ. ಕಳೆದ ಒಂದು ತಿಂಗಳಲ್ಲಿ ನನ್ನ ವಿರುದ್ಧ 4 FIR ಆಗಿದೆ, ಸುಳ್ಳು ಆರೋಪ ಹಾಕಿದ್ದಾರೆ, ರಾಜಕೀಯ ದುರುದ್ದೇಶದಿಂದ ದೂರು. ಈ ವಿಚಾರವಾಗಿ ಪೊಲೀಸರು ಮೇಲೆ ಕ್ರಮವನ್ನ ಕೈಗೊಳ್ಳಿ NHRCಗೆ ದೂರು ಕೊಟ್ಟಿರುವಂತಹ ತಿಮ್ರೂಡಿ. ಅಲ್ಲ ಸರ್, ನಿಮ್ಮ ಹೇಳಿಕೆಗಳನ್ನ ಗೌರವಿಸಿದ್ರೆ ಅಥವಾ ನೀವು ಹೇಳಿದ್ದಕ್ಕೆಲ್ಲ ಹೌದೌದು ಅಂತ ಹೇಳಿದ್ರೆ ಪೊಲೀಸರು ಒಳ್ಳೆಯವರು. ನಿಮ್ಮ ವಿರುದ್ಧವಾಗಿ ಅವ್ರು ಮಾತನಾಡಿದ್ರೆ, ನಿಮ್ಮ ವಿರುದ್ಧವಾಗಿ ಅವ್ರು ನಡ್ಕೊಂಡ್ರೆ ಪೊಲೀಸರು ಕೆಟ್ಟವರು. ನಿಮ್ಮ ಬುರುಡೆ ಗ್ಯಾಂಗ್ನಲ್ಲಿ ಎದ್ದವ್ರು ಹೇಳೋ ಕತೆ ಎಲ್ಲವೂ ಸತ್ಯ, ಪೊಲೀಸರು ಹೇಳೋದು ಸುಳ್ಳು. ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ. ನೀವು ಯಾರ ಹೆಸರು ಬೇಕಾದ್ರೂ ತಗೋಬಹುದು, ಧರ್ಮಸ್ಥಳದ ಯಾರ ಪ್ರತಿಯೊಬ್ಬರ ಹೆಸರು ಬೇಕಾದ್ರೂ ತಗೋಬಹುದು. ನಿಮ್ಮ ಪ್ರಕಾರ ಅವ್ರ ತಪ್ಪು, ನೀವು ಸರಿ ಅಲ್ವಾ? ನಿಮ್ಮ ಬುಡಕ್ಕೆ ಬಂದಾಗ ಎಲ್ಲರ ಮೇಲೂ ತಪ್ಪು ಹಾಕ್ತೀರಾ, ನಿಮ್ಮನ್ನ ಟಾರ್ಗೆಟ್ ಮಾಡಲಾಗಿದೆ ಅಂತ ಹೇಳ್ತೀರಾ. ನೀವು ಬೇರೆಯವ್ರನ್ನ ಟಾರ್ಗೆಟ್ ಮಾಡಿದ್ದು ನೆನಪಿಲ್ವಾ ತಿಮ್ರೂಡಿ ಅವರೇ? ನೆನಪಿದೆಯೋ ಇಲ್ಲೋ? ಪೊಲೀಸರ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳ್ತೀರಾ. ನೀವು ನಿಮ್ಮ ಅರೆಸ್ಟ್ ಅಲ್ಲ, ವಶಕ್ಕೆ ಪಡೆದುಕೊಳ್ಳಲಿಕ್ಕೆ ಬಂದಾಗ ಪೊಲೀಸರನ್ನ 1.5 ತಾಸು ಹೊರಗಡೆ ನಿಲ್ಸಿದ್ದೀರಲ್ಲ, ಇದಕ್ಕೆ ಕ್ರಮವನ್ನ ಕೈಗೊಳ್ಳದೆ ಬಿಡಕ್ಕಾಗತ್ತಾ? ತಿಮ್ರೂಡಿ ಅವರೇ, ಊಟ ಮಾಡ್ಲಿಕ್ಕಾಗ್ಲಿಲ್ಲ, ತಿಂಡಿ ತಿನ್ನಕ್ಕಾಗ್ಲಿಲ್ಲ ನನಗೆ ಅಂತ ಹೇಳಿ ಸುಳ್ಳು ಹೇಳ್ತೀರಲ್ಲ, ಹಾಗ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದ್ಬಿಟ್ರು ಅಂತ 1.5 ತಾಸು ಒಳಗಡೆ ತಿಂಡಿ ತಿನ್ಕೋಬೇಕಾಗಿತ್ತು. ನಿಮ್ಮ ಪಟಾಲಮ್ಮು ಮನೆಗೆ ಬಂದು ಗಲಾಟೆ ಮಾಡೋ ಅವಶ್ಯಕತೆ ಇತ್ತ? ನೀವು ಬೇರೆಯವರ ಮೇಲೆ ದೂರಿದ್ರೆ ಅದು ಅಪರಾಧವಲ್ಲ, ನೀವು ಬೇರೆಯವ್ರ ಮೇಲೆ ದೂಡಿದ್ರೆ ಅದು ಏನೂ ಅಲ್ಲ. ನಿಮ್ಮ ಮೇಲೆ, ನಿಮ್ಮ ವಿರುದ್ಧ 4 FIR ಹಾಕಿದ ಮೇಲೆ ಬೇರೆಯವರೆಲ್ಲ ತಪ್ಪು, ನೀವು ಸರಿನಾ? ಸುಳ್ಳು ಆರೋಪವನ್ನ ಹೊರಿಸಿ ರಾಜಕೀಯ ದುರುದ್ದೇಶದಿಂದ ನನ್ನನ್ನು ಕಟ್ಟಾಕಲಾಗಿದೆ. ನೀವು ಧರ್ಮಸ್ಥಳವನ್ನ ಕೈ ಮಾಡಿ ತೋರಿಸಬೇಕಾದ್ರೆ ಅದು ದುರುದ್ದೇಶವಾಗಿರ್ಲಿಲ್ಲ, ಅದು ಸತ್ಯ ಇತ್ತು. ನಿಮ್ಮ ಪಾಲಿಗೆ ನಿಮ್ಮ ಬುಡಕ್ಕೆ ಬಂದಾಗ ನಿಮ್ಗೆ ಅರ್ಥ ಆಗಿಲ್ಲ ಅದು. ಮಹೇಶ್ ಟಿತಿಮ್ರೂಡಿ ಅವರೇ, ನೀವು ಮಾಡೋದು ಸರಿ, ಬೇರೆಯವ್ರು ಮಾಡೋದ್ರ ತಪ್ಪ? ಮಹೇಶ್ ಟಿತಿಮ್ರೂಡಿ ಅವರೇ, ನಿಮ್ಮನ್ನೇ ಟಾರ್ಗೆಟ್ ಮಾಡ್ಲಿಕ್ಕೆ ಅವ್ರಿಗೆ ಏನು ಆಗಿದೆ? ಅವರಿಗೆ ನಿಮ್ಮ ಬುರುಡೆ ಗ್ಯಾಂಗ್ ಹೇಳಿರುವಂತಹ ಕಲರ್ ಕಾಕಿಗಳನ್ನ ಎಲ್ಲರೂ ನಂಬಿದ್ರು, ಆಗ ನಿಮಗೆ ತಪ್ಪು ಅಂತ ಅನ್ಸಿಲ್ಲ. ನೀವು ಧರ್ಮಸ್ಥಳದ ವಿರುದ್ಧವಾಗಿ ವಿಡಿಯೋಗಳನ್ನ ಹರಿಬಿಟ್ರಿ, ಅವಾಗ ನೀವು ತಪ್ಪು ಅಂತ ಅನ್ಸಿಲ್ಲ. ಸಾಕ್ಷ್ಯಗಳಿಲ್ಲದೆ ಸಾಕ್ಷಿ ಹೇಳ್ತೀನಿ ಅಂತ ಕೂತ್ರಿ, ಅವಾಗ ನಿಮಗೆ ತಪ್ಪು ಅಂತ ಅನ್ಸಿಲ್ಲ. ಈಗ ನಿಮ್ಮ ಮೇಲೆ ಆರೋಪವನ್ನ ಮಾಡಿದ್ರೆ ಅದು ತಪ್ಪಾಗಿ ಹೋಯ್ತಾ? ರಾಜಕೀಯ ದುರುದ್ದೇಶ ಅಂತ ಬರ್ತಾ ಇದೆಯಾ? ಪೊಲೀಸರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಬರ್ತಾ ಇದೆಯಾ? ನಿಮ್ಮ ಫೇವರ್ ಆಗಿರ್ಬೇಕಾದ್ರೆ ಯಾವುದು ಇತ್ತಿಲ್ಲ ಅಲ್ವಾ? ಚಿನ್ನಯ್ಯನಂತಹ ಒಂದು ದೇಹವನ್ನ SIT ತನಿಖಾ ತಂಡದ ಮುಂದೆ ಕರ್ಕೊಂಡು ಬಂದು ನಿಲ್ಲಿಸಿದಾಗ ಅವಾಗಿತ್ತಿಲ್ವಾ? ಆತನೇ ಒಪ್ಕೊಂಡಿದ್ದಾನೆ. ಹೇಳಕ್ ನೀನ್ ಯಾರು ಅಂತ ಕೇಳಬೇಡಿ, ಆತನೇ ಒಪ್ಕೊಂಡಿದ್ದಾನೆ. ಆಗ ನಿಮಗ್ ತಪ್ಪು ಅಂತ ಅನ್ಸಿಲ್ಲ, ಆಗ ನಿಮಗೆ ಟಾರ್ಗೆಟ್ ಮಾಡ್ದಂಗೂ ಅನ್ಸಿಲ್ಲ, ಆಗ ನಿಮಗೆ ಏನೂ ಅನ್ಸಿಲ್ಲ. ಈಗ ನಿಮ್ಮ ಬುಡಕ್ಕೆ ಬಂದಿದೆ, ಅದಕ್ಕೋಸ್ಕರ ಎಲ್ಲವೂ ಕೂಡ ತಪ್ಪು ಅಂತ ಅನ್ನಿಸ್ತಾ ಇದೆ. ಒಬ್ಬರ ಮೇಲೆ ಒಂದು ಆರೋಪವನ್ನ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದು ತಪ್ಪು ಆರೋಪ ಅಂತ ಗೊತ್ತಾದ ಮೇಲೆ ನಿಮ್ಮ ಮೇಲೂ ಬರ್ತದೆ, ನೀವು ಕೂಡ ಅದನ್ನ ಸಹಿಸಬೇಕಾಗತ್ತೆ. ಪದೇ ಪದೇ ಹೇಳಬೇಕು ಅಂತೇನಿಲ್ಲ.
ನಿಮ್ಮ ಬುರುಡೆ ಗ್ಯಾಂಗ್ನ ಒಂದೊಂದು ಬುರುಡೆಯೂ ಕೂಡ ಸರಿಯಾಗಿ ಲೆಕ್ಕ ಇಟ್ಟಿದ್ದಾರೆ SIT ತನಿಖಾ ತಂಡದ. ಆ ಬುರುಡೆ ಒಳಗಡೆ ಏನಿದೆ ಅಂತ ಹೇಳಿಬಿಟ್ಟು ವೇಟ್ ಅಂಡ್ ವಾಚ್ ಅಂತ ಅನ್ನೋದು ಆ ರೀತಿ. ದಿನಕ್ಕೊಂದು ಹೊಸ ಸಾಕ್ಷಿ, ಇಲ್ಲಾಗಿಸಿದ್ರಿ. ದಿನಾರಾತ್ರಿ ಆ ಪುಣ್ಯಾತ್ಮ ನಿಮ್ಮನೆಗೆ ಬರ್ತಿದ್ನಲ್ರಿ. ಎಲ್ಲಿ ಬರ್ತಿದ್ದ? ನಿಮ್ಮನೆಗೆ ತಾನೇ ಬರ್ತಿದ್ದ ಅವ್ನು ಚಿನ್ನಯ್ಯ. ಆಗ ನಿಮಗೆ ಆರೋಪ ಅಂತ ಅನ್ಸಿಲ್ಲ, ಅಪರಾಧ ಅಂತಾನೂ ಅನ್ಸಿಲ್ಲ. ಯಾವಾಗ ಬುಡಕ್ಕೆ ಬಂತು ಆಗ ಆರೋಪಗಳು ಅಪರಾಧಗಳು ಹೊರಗೆ ಬರ್ತಾ ನಿಮ್ಮನ್ನ ಸಿಕ್ಕಾಕಿಸಬೇಕು ಅಂತ ಹೇಳಿ ಈ ರೀತಿಯಾಗಿ ಅವರಿಗೆ ಏನಿದೆ, ನೀವು ಸಿಕ್ಕಾಕಿಸ್ಬೇಕು ಅಂತ ಹೇಳಿ ಮಂತ್ರ ಮಾಡಿರ್ಲಿಲ್ವೇ? ಸಿಕ್ಕಾಕಿಸ್ಬೇಕು ಅಂತ ಹೇಳಿ ಯಾರ್ಯಾರನ್ನೋ ಕರ್ಕೊಂಡ್ ಬಂದಿರ್ಲಿಲ್ವೇ? ಅವ್ರು ಮಾಡಿದ್ರೆ ಸರಿ, ನೀವು ಮಾಡಿದ್ರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.